ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಏನ್ಲ ಟೆನ್ನಿಸು, ನಿಮ್ ಜಮೀನ್ದಾರರು ಹಿಂಗೆ ಹಾಡ್ ಹೇಳ್ಕೊಂಡ್ ಬರ್ತೈತೆ. ಏನ್ಲ ಸಮಾಚಾರ? ಪಿತಾಜಿ, ಬಾಳ ಅವಮಾನ ಅಪಮಾನ ಆಗಿತ್ತಲ್ಲ, ಅದಕ್ಕೆ ಇನ್ ಮುಂದಕ್ಕಿದೆ ನಿಮಗೆ ಅಂತ ಹೇಳ್ತಾ ಐತೆ ಪಿತಾಜಿ. ಲೇ ಟೆನ್ನಿಸು, ಕರಿಲ ಕರೆದ್ಬಿಟ್ಟು ಹೊಸಿ ಮಾತಾಡ್ಸಪ್ಪ. ಅದ್ರ ಮಾತ್ ಕೇಳಿ ಬಾಳ ದಿನ ಆಗೈತೆ. ಜಮೀನ್ದಾರ್ರೆ ನಮಸ್ಕಾರ. ನಗುತ್ತಾ ನಿಮ್ ಮಾತನ್ನ ಶುರು ಮಾಡಿ, ಓಕೆನಾ? ನೀವು ಮತ್ತೆ ರಾಜಕೀಯಕ್ಕೆ ಮರುಪ್ರವೇಶ ಮಾಡ್ತೀರಂತೆ, ನಿಜಾನಾ? ರಾಜಕೀಯ ರಂಗ ಮರುಪ್ರವೇಶ ಅನ್ನೋದು ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ರಾಜಕೀಯ ರಂಗದಲ್ಲಿ ಇದ್ದೀನಿ ನಾನು. ಮರುಪ್ರವೇಶ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಒಂದು ವಿಷಯ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಾನು ಎಲ್ಲೋದ್ರೂ ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷ ಗೆಲ್ಲೋದಕ್ಕೆ ನಾವೆಷ್ಟು ದುಡಿಬೇಕು ಅದನ್ನು ನಾವು ದುಡಿತೀವಿ. ಸೊ ಪಕ್ಷದ ಹಿರಿಯರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಮುಂದಕ್ಕೆ ಹೋಗ್ತೀವಿ. ಜಮೀನ್ದಾರ್ರೆ ಒಂದ್ ಮಾತು ಹೇಳ್ತೀರಾ? ಎಲ್ರು ಕೇಳ್ಬೇಕಂತೆ, ಪ್ಲೀಸ್. ನಾನು ಒಂದೇ ಒಂದು ಮಾತನ್ನ ಹೇಳಮ್ಮ, ಇವತ್ತು ರಾಜ್ಯದಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಇವತ್ತು ನಾವೇನನ್ನೋದನ್ನ ಒಂದು ಸರಿಯಾದ ವೇದಿಕೆಗಳ ಮೇಲೆ ನಾನು ಮಾತಾಡೋದನ್ನ ಇಡೀ ರಾಜ್ಯ ನೋಡುವಂಥ ಸಂದರ್ಭ ಬಹಳ ದೂರ ಏನಿಲ್ಲ. ಲೇಟ್ ಎನ್ನಿಸು, ನಡಿಲ ನಾವು ಹೋಗದ. ಜಮೀನ್ದಾರರು ಏನ್ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಕೊಟ್ಟಿದ್ದ ತಿನ್ಕೊಂಡು ಬರೋಣ. ಇವಾಗ ಬಿಡಲ್ಲ ಈ ಸುದ್ದಿನ. ಮತ್ತೆ ಬಿಸಿ ಬಿಸಿ ಸುದ್ದಿ ಏನೈತೆ ಬೊಗಳಪ್ಪ. ಪಿತಾಜಿ, ಬಿಸಿ ಬಿಸಿ ಸುದ್ದಿ ಐತೆ, ತೋರಿಸ್ತೀನಿ, ಇಲ್ ನೋಡ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ನಿರ್ರಿ ಚಾರಿ ಬೈಬೋದು. ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲ. ಅಯ್ಯೋ ಶಿವನೇ, ಏನ್ಲ ಟೆನ್ನಿಸು, ಈ ರೇಂಜಿಗೆ ಬರ್ತೈತೆ ನಿಮ್ ದೊಡ್ಡಪ್ಪ. ಏನ್ ಸಮಾಚಾರನಲ್ಲ? ಪಿತಾಜಿ, ಎಡ್ಡಿ ದೊಡ್ಡಪ್ಪ ಅಂದ್ರೆ ತಮಾಷೆನಾ? ಇರು ಇದೆ. ಲೇ, ಇವನ್ನೆಲ್ಲ ನೋಡಿ ಶಾನೆ ಭಯ ಆಯ್ತದೆ ಕಡ್ಲ ನನಗೆ. ಅಯ್ಯೋ ಪಿತಾಜಿ, ಅದರ ವಿರೋಧಿಗಳಿಗೆ ಹೇಳಿದ್ದು, ನಿನಗಲ್ಲ. ಇವಾಗ ಒಸಿ ಸುಮ್ನಿರು, ನಾನೇ ಮಾತಾಡಿಸ್ತೀನಿ. ದೊಡ್ಡಪ್ಪ, ಏನ್ ನಿಮ್ ಪ್ಲಾನು? ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಈಗಾಗಲೇ ನಾನು 18ನೇ ತಾರೀಕಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಒಂದೊಂದು ದಿವಸ ಹೋಗ್ತಾ ಇದ್ದೇನೆ. ನಿನ್ನೆ ವಿಶೇಷವಾದ ಕಾರ್ಯಕ್ರಮಗಳಿತ್ತು, ಅದಕ್ಕೋಸ್ಕರ ನಾನು ಮೈಸೂರಲ್ಲಿ ರಾಜ್ಯ ಕಾರ್ಯಕಾರಣ ಮುಗಿಸಿ ನೇರವಾಗಿ ಬಂದೆ. ನಾಡಿದ್ದು ಬೈಂದೂರಿನಲ್ಲಿ ಅಲ್ಲಿ ಉಡುಪಿ ಜಿಲ್ಲಾ ಕಾರ್ಯಕಾರಿಣಿ ಇದೆ, ಅಲ್ಲಿಗೂ ಹೋಗ್ತಾ ಇದ್ದೇನೆ. ಇವತ್ತಿಲ್ಲಿ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು, ಚಿಕ್ಕೋಡಿ, ಇಲ್ಲಿ ಬೆಳಗಾವಿ ಈ ಭಾಗದ ಪ್ರಮುಖ ಕಾರ್ಯಕರ್ತರ ಜೊತೆಗೆ ರಾಜಕೀಯ ಪರಿಸ್ಥಿತಿಗಳು, ಮುಂದೆ ಯಾವ ರೀತಿ ಹೋರಾಟಗಳ ರೂಪುರೇಷೆಗಳು ನಿರ್ಧಾರ ಮಾಡಬೇಕು, ಪಕ್ಷ ಬಲಪಡಿಸೋದಕ್ಕೆ ಏನೇನು ಮಾಡ್ಬೋದು, ಇದೆಲ್ಲದರ ಬಗ್ಗೆ ಇವತ್ತು ಕುಂತ್ಕೊಂಡು ಚರ್ಚೆ ಮಾಡಿ. ಲೇಟ್ ಎನ್ನಿಸು, ಬಾಳ ದೊಡ್ಡದಾಗೈತೆ ಕಡ್ಲ ನಿಮ್ ದೊಡ್ಡಪ್ಪನ ಪ್ಲಾನು. ಏನೋ ಒಳ್ಳೇದಾದ್ರೆ ಸಾಕು ಕಡ್ಲ, ಮಧ್ಯೆ ಯಾರು ಏನು ಮಾಡ್ದಂಗಿದ್ರೆ ಅಷ್ಟೇ ಸಾಕು ಕಣಪ್ಪ. ಕರೆಕ್ಟು ಪಿತಾಜಿ, ಪಾಪ ಬಡ ಜೀವ, ಇನ್ನು ಏನೇನ್ ನೋಡ್ಬೇಕೋ ಏನೋ. ಲೇ ನಡಿಲ, ಬಡ ಜೀವ ಅದು ಇದು ಅಂತ ಅಂದ್ಕೊಂಡು ನಾವಿಲ್ಲೇ ನಿಂತಿದ್ರೆ ನಮ್ ಜೀವ ನಮಗ್ ಗೊತ್ತಿಲ್ದಂಗೆ ಯಾರಾದ್ರೂ ಬಂದು ತೆಗೆದ್ಬಿಟ್ಟಾರು. ಬೆಳಕಿರುವಾಗ್ಲೇ ಗೂಡು ಸೇರ್ಕೊಂಡ್ಬಿಡೋಣ. ಬಾರ್ಲ ಬೇಗ, ಎತ್ತಲ್ಲ ನಿನ್ ಗಾಡಿನ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.